ಅರಸೀಕೆರೆ ತಾಲೂಕಿನ ಶ್ರೀ ಭಕ್ತ ಕನಕದಾಸ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣಾ ಸಮಿತಿ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ತಾಲೂಕಾ ಕುರುಬ ಸಮಾಜ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಂಘ ಮತ್ತು ಅಹಲ್ಯಬಾಯಿ ಹೋಳ್ಕರ್ ಸಂಘ, ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಂಘ ಮತ್ತು ಇತರೆ ಸಂಘದ ವತಿಯಿಂದ ಎಲ್ಲರೂ ಹಾಜರಿದ್ದು, ಅರಸೀಕೆರೆ ತಾಲೂಕಿನ ಸಮಸ್ತ ಕುರುಬ ಸಮಾಜದ ಬಂಧುಗಳ ವತಿಯಿಂದ ದಿನಾಂಕ 23/11/2025 ಭಾನುವಾರ ಕೆಆರ್ ನಗರದ ಕನಕಗುರು ಪೀಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕನಕದಾಸರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿಚಾರವಾಗಿ ಸುದ್ದಿಗೋಷ್ಠಿಯನ್ನು ಶಾಸಕರು ಹಾಗೂ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರಾದಂತಹ KM ಶಿವಲಿಂಗೇಗೌಡರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಬಿಳಿ ಚೌಡಯ್ಯನವರು, ಸಮಾಜದ ಅಧ್ಯಕ್ಷರಾದ ತೊಂಡಿಗನಹಳ್ಳಿ ಕೃಷ್ಣಮೂರ್ತಿರವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕುರುಬ ಸಮಾಜದ ಮುಖಂಡರು ಆದಂತಹ ಬಾನವರ ಶ್ರೀನಿವಾಸ್ ರವರು, ಆಚರಣೆಯ ಸಮಿತಿಯ ಅಧ್ಯಕ್ಷರಾದಂತಹ ಹರೀಶ್ ರವರು, ಮುಖಂಡರಾದಂತಹ ಗಿರಿಗೌಡರು, ವಕೀಲರಾದ ಆದಿಹಳ್ಳಿ ಲೋಕೇಶ್ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಸ್ನೇಹಿತರಿಗೆ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸ್ವಾಗತವನ್ನು ಬಯಸ್ತಾ, ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ, ಇವತ್ತು ಇವರು ಆಚರಣಾ ಸಮಿತಿಯನ್ನು ಮಾಡಿಕೊಂಡು ಕನಕ ಜಯಂತಿಯನ್ನು 23ನೇ ತಾರೀಕು ಭಾಳ ಅದ್ಧೂರಿಯಾಗಿ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ತೀರ್ಮಾನಿಸಿ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಆದರೆ ಸರ್ಕಾರಿ ಕಾರ್ಯಕ್ರಮ ಅದು ನಡೆಯಲೇಬೇಕು. ಸುಮಾರು 36 ಜನ ದಾರ್ಶನಿಕರು ಯಾರು ಜಾತ್ಯತೀತವಾಗಿ ಈ ಸಮಾಜದ ಏಳಿಗೆಗೋಸ್ಕರ, ಈ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ, ಸಮಾಜದ ಹಿತವನ್ನು ಕಾಪಾಡ್ತಕ್ಕಂಥ ಎಲ್ಲ ಸಮಾಜದಲ್ಲಿ ಜನಿಸಿದಂಥ ದಾರ್ಶನಿಕರ ಜಯಂತಿಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡವರು ಈ ರಾಜ್ಯದ ಇವತ್ತಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಿಂದೆ 12ರಿಂದ 14ರಿಂದ 19ರವರೆಗೆ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಾದಮೇಲೆ ನಾನು ಅದರಲ್ಲಿ ನಾನೇ ಒಂದು ಸಲಹೆಯನ್ನು, ಅದು ನಿರ್ಣಯ ವಿಧಾನಸೌಧದಲ್ಲಿ ಮಂಡನೆಯಾದಾಗ ನಾನೇ ಒಂದು ನಿರ್ಣಯವನ್ನು ಮಂಡಿಸಿದೆ. ಯಾವ್ಯಾವ ಸಮಾಜದ ಇಂದ ಆ ದಾರ್ಶನಿಕರು ಬಂದಿರ್ತಾರೋ ಆ ಸಮಾಜದ ನೇತೃತ್ವದಲ್ಲಿ, ಅವರ ಮುಂದಾಳತ್ವದಲ್ಲಿ ಈ ಜಯಂತಿಗಳು ನಡೆದರೆ ಆ ಸಮಾಜದಲ್ಲಿ, ನಮ್ಮ ಸಮಾಜದ ಇಂಥ ಒಬ್ಬ ದಾರ್ಶನಿಕ ಮಹಾನ್ ವ್ಯಕ್ತಿ ಜನಿಸಿದ್ದ ನಮ್ಮ ಸಮಾಜದಲ್ಲಿ ಅಂತಕ್ಕಂಥ ಭಾವನೆನೂ ಕೂಡ ಬರುತ್ತೆ. ಅವ್ರಿಗೂ ಸಹಿತ ನಾನು ಇಂಥ ಒಂದು ವಂಶದಲ್ಲಿ ಹುಟ್ಟಿದ್ದೀನಿ, ಇಂಥವರ ಕುಲದಲ್ಲಿ ಹುಟ್ಟಿದ್ದೀನಿ ನಾನು ಅಂತಕ್ಕಂಥ ಭಾವನೆ ಬರುತ್ತೆ. ಆದ್ದರಿಂದ ಆ ಸಮಾಜವನ್ನು ಕೇಳಿ, ಆ ಸಮಾಜದ ಅಧ್ಯಕ್ಷರನ್ನು ಕೇಳಿ ತಹಸೀಲ್ದಾರರು ಕಾರ್ಯಕ್ರಮವನ್ನು ಮಾಡಬೇಕು, ಅವರು ಎಲ್ಲಿ ಮಾಡ್ತೀನಿ ಅಂತಾರೆ ಅಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನೇ ಮಂಡನೆ ಮಾಡಿದೆ. ಅದನ್ನು ಸರ್ವಾನುಮತದಿಂದ ವಿಧಾನಸಭೆ ಒಪ್ಪಿಗೆಯನ್ನು ಕೊಡ್ತು. ಹೌದು, ಅವರು ಹೇಳ್ತಾರೆ, ಸತ್ಯ ಇದೆ. ಆ ಸಮಾಜದ ಜೊತೆಯಲ್ಲೇ, ಆ ಸಮಾಜದ ಮುಖಂಡತ್ವದಲ್ಲಿ ಅಲ್ಲಿ 25ರಿಂದ 50 ಸಾವಿರ ರೂಪಾಯಿ ಸರ್ಕಾರದಿಂದ ಹಣ ಕೊಡೋದು ಅಂತ ತೀರ್ಮಾನ ಆಯ್ತು. ಆಚೆಗೆ 25-50 ಸಾವಿರದಲ್ಲಿ ಅಲ್ಲಿ ಫೋಟೋ ಇಟ್ಟು ಒಂದರಿಗೆ ಹೇಳ್ತಾರೆ, ಇದಾಗಲ್ಲ. ಅವ್ರು ಹೆಂಗೆ ಮಾಡ್ತಾರೆ, ಶಕ್ತ್ಯಾನುಸಾರ ಅವ್ರು ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಬಿಡಿ. ಇಲ್ಲ ಅದ್ದೂರಿಯಾಗಿ ಮಾಡಲಿ, ಅದು ಅವ್ರ ಭಾವನೆ ಅಂತೇಳಿ ಬಿಟ್ಟಾಗ ಅವರು ಆ ಸಮಾಜವನ್ನು ಗುರುತಿಸ್ತಕ್ಕಂಥ ಕೆಲಸ ನಡೀತು. ಗೊತ್ತಾದ ತಕ್ಷಣ ನಾನು ಅರಸೀಕೆರೆಯಲ್ಲಿ ಒಂದು 17ರಿಂದ 18 ಸಮಾಜಗಳನ್ನು ಮೆರವಣಿಗೆ ಮಾಡಿಸ್ತೆ. ಉಪ್ಪಾರ ಸಮಾಜ ಮಾಡಿಸ್ತೆ, ಲಂಬಾಣಿ ಸಮಾಜ ಮಾಡಿಸ್ತೆ, ಶೇವಲಾಲ್, ಏನೇನು ಈ ಸಮಾಜಗಳಿದ್ದಾವೆ, ಬಸವಣ್ಣವ್ರ ಜಯಂತಿನೂ ಮಾಡಿಸ್ತೆ. ಎಲ್ಲ ಜಯಂತಿಗಳನ್ನು ನನ್ನ ಕರ್ತವ್ಯ ಇದು. ಇವರಿಗೆ ನಾನು ಪ್ರೋತ್ಸಾಹ ಕೊಡಬೇಕು, ಇವರಿಗೆ ನಾನು ಉತ್ತೇಜನ ಕೊಡಬೇಕು. ನಾನು ಶಾಸಕನಾಗಿ
ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ಕೊಂಡು ಬಂದಾಗ ಒಂದು 3-4-5 ವರ್ಷ 2 ವರ್ಷ 3 ವರ್ಷ ಮಾಡಿದರು. ಆಮೇಲೆ ಒಗ್ಗಟ್ಟಾಗಿ ಸಮಾಜಗಳು ಬರಲಿಲ್ಲ. ಬರದೇ ಇದ್ದಾಗ ನಾವು ಸಾಂಕೇತಿಕವಾಗಿ ಒಂದು ಭವನವನ್ನೇ ತಾಲೂಕ್ ಪಂಚಾಯತಿಗೆ ಕಟ್ಟಿಸ್ತೇವೆ. ಒಂದು ಭವನವನ್ನೇ ಕಟ್ಟಿಸಿ ತಾಲೂಕು ಕಚೇರಿನಲ್ಲಿ ಕಟ್ಟಿಸಿ ಅಲ್ಲಿ ಅದು ಸಮುದಾಯ ಭವನಗಳನ್ನು ಆಚರಣೆ ಮಾಡ್ತಕ್ಕಂಥ ಸಮಿತಿಗೋಸ್ಕರನೇ ಒಂದು 150 ಜನ 200 ಜನ ಸೇರ್ಕೊಂಡು ಮಾಡುವಂಥ ಕೆಲಸನ ನಾನು ಮಾಡಿ ಅಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದ್ದರಿಂದ ಇವತ್ತು ನಮ್ಮ ಈ ಸಮಾಜ ಇಲ್ಲ ನಾವು ಆಚರಣೆನ ನಾವು ಹಿಂದೆಲ್ಲ ಮಾಡ್ತಿದ್ದೋ, ಈಗ ನಾವು ಕೈ ಬಿಟ್ಟಿದ್ದೀವಿ, ನಾವು ಬೀದಿ ಬರ್ತೀವಿ ಅಂದಾಗ ನಾನು ಹೇಳಿದೆ, ನೀವು ಅಲ್ಲಿ ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಷ್ಟೇ ರಿಸ್ಟ್ರಿಕ್ಷನ್ ಇರುತ್ತೆ, ಯಾರನ್ನು ಕರೆದು ಕೂರ್ಸೋಕ್ಕಾಗಲ್ಲ. ಇಲ್ಲೇ ಆದರೆ ನೀವು ಸಮಾಜದ ವತಿಯಿಂದ ಮಾಡ್ತೀವಿ ಅಂದರೆ, ನಿಮ್ಮ ಆಚರಣಾ ಸಮಿತಿಯಿಂದ ಮಾಡ್ತೀವಿ ಅಂದರೆ ನೀವು ಯಾವ ಪಕ್ಷದನ್ನಾರು ಕರಿಬೋದು, ಯಾರನ್ನಾರು ಮುಖಂಡರು ಕರಿಬೋದು, ಏನು ಅಲ್ಲಿ ಇದನ್ನು ಮಾಡ್ಬೋದು, ಅದನ್ನು ನೀವು ಮಾಡ್ಕೊಳ್ಳಿ. ಅದರಿಂದ ಪಕ್ಷಾತೀತವಾಗಿ ಎಲ್ಲರನ್ನು ಕರೆದು ಮಾಡಿ ಎಲ್ಲ ಮುಖಂಡರು ಎಲ್ಲ ಒಂದೇ ಪಕ್ಷದಲ್ಲಿರಲ್ಲ, ಅವರವರ ಸಂದರ್ಭಕ್ಕೆ ಅನುಸಾರವಾಗಿ ಎಲ್ಲರೂ ಒಂದೊಂದು ಪಕ್ಷದಲ್ಲಿರ್ತಾರೆ. ಅವರನ್ನು ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರನ್ನೆಲ್ಲರೂ ಸಮಾಜದ ಬಂಧುಗಳನ್ನು ಕರೀರಿ. ಆಮೇಲೆ ಕನಕದಾಸರು ಮಾಡಿದ ಕೀರ್ತನೆಗಳು, ಕನಕದಾಸರು ಕೊಟ್ಟೋಗಿರ್ತಕ್ಕಂಥ ಸಂದೇಶ ಈ ಜಗತ್ತಿಗೆ ಕೊಟ್ಟೋಗಿದ್ದಾರೆ. ಈ ಜಗತ್ತಿಗೆ ಅವರ ಸಂದೇಶಗಳಿಂದಲೇ ಎಷ್ಟೋ ಉದ್ಧಾರ ಆಗಿರ್ತಕ್ಕಂಥದ್ದು. ಅವರ ಚಿಂತನೆ ಇದೆಯಲ್ಲ, ಅದರಿಂದ ಭಾಳ ಮಟ್ಟಿಗೆ ಇವತ್ತಿನ ನಮ್ಮ ಮನುಕುಲ ಒಂದು ಎಚ್ಚರಿಕೆಯನ್ನು ತಗೊಂಡು ಜೀವನ ಮಾಡ್ತಾ ಇದೆ. ಅದಕ್ಕೋಸ್ಕರ ಅವರ ಸಂದೇಶ ಎಲ್ಲ ಸಮಾಜಗಳಿಗೂ ಹರಡುತ್ತೆ. ಕೇವಲ ಒಂದು ಸಮಾಜಕ್ಕೆ ಹರಡಲ್ಲ, ಎಲ್ಲ ಸಮಾಜದವ್ರನ್ನೂ ಕರೀರಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕರೀರಿ. ಆಚರಣೆ ಮಾಡ್ತಕ್ಕಂಥದ್ದು ಸಮಾಜ, ಆದರೆ ಅದರ ತಿರುಳು ಇರ್ತಕ್ಕಂಥದ್ದು ಎಲ್ಲ ಸಮಾಜದವರು, ಎಲ್ಲ ರಾಜಕೀಯ ಮುಖಂಡರು, ಎಲ್ಲ ಪಕ್ಷದವರು ಸೇರ್ಕೊಳ್ಳಿ. ಅದು ನಿಮ್ಮ ಆಚರಣಾ ಸಮಿತಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಾನು ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡೋದಿಲ್ಲ. ನನಗೇನು ಅದರ ಬಗ್ಗೆ ಇದಿಲ್ಲ. ನಾನು ಯಾವತ್ತೂ ಅಷ್ಟೇ, ನಾನು ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ನಿಮ್ಮ ಆಚರಣಾ ಸಮಿತಿ ಮುಖಂಡರುಗಳು, ಅಧ್ಯಕ್ಷರುಗಳಿದ್ದಾರೆ, ನೀವು ಮಾಡ್ತಾರೆ. ಬಟ್ ಒಂದು ವಿಚಾರ, ಇದನ್ನು ಯಾವುದೇ ಒಂದು ಇವತ್ತು ನಿನ್ನೆ KPP ಸರ್ಕಲ್ನಲ್ಲಿ ಅಲ್ಲಿ ನನ್ನನ್ನು ಬೈತಾರೆ. ಇದು ರಾಜಕೀಯದಲ್ಲಿ ಕೆಟ್ಟದ್ದು. ನಾನು ಇದೇನಪ್ಪ ನನಗೊಂದು ಕರ್ಮ, ನನ್ನನ್ನು ಬೈಸಕ್ಕೆ 3 ಜನ ಕರ್ಕೊಂಡ್ಬಂದಿದೆ. ನಮ್ಮ ಇದರಿಂದ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪರೇಶ್ರವರು ಹೇಳಿದಾಗೆ ನಾವೆಲ್ಲ ಒಂದಿನ ಸೇರ್ಕೊಂಡು ಒಂದು ತೀರ್ಮಾನ, ಶಾಸಕರ ಅಧ್ಯಕ್ಷತೆಯಲ್ಲಿ ಅರಸೀಕೆರೆಯಲ್ಲಿ ಒಂದು ಈ ಬಾರಿ ಸುಮಾರು 3-4 ವರ್ಷ ಇದು ಸರಿಯಾದ ರೀತಿಯಲ್ಲಿ ಕನಕ ಜಯಂತಿ ಆಚರಣೆ ಆಗಿರಲಿಲ್ಲ. ಹಿಂದೆ ಶಾಸಕರು ಅನೇಕ ಬಾರಿ ನಮ್ಮ ಜೊತೆ ಸೇರಿಸ್ಕೊಂಡು ಅದ್ದೂರಿಯಾಗಿ ನಡೆದಿತ್ತು. ಅದಕ್ಕೆ ಈ ಬಾರಿ ಅದ್ದೂರಿಯಾಗಿ ಮಾಡಬೇಕು. ಎಲ್ಲ ಸಮಾಜ, ಇತರೆ ಸಣ್ಣ ಪುಟ್ಟ ಸಮಾಜದ ಎಲ್ಲ ಅಧ್ಯಕ್ಷರನ್ನು ಕರೆಸಿ ಅವರಿಗೆ ಸನ್ಮಾನ, ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಶಾಸಕರ ಹತ್ರ ಚರ್ಚೆ ಮಾಡಿ, ಅದಕ್ಕೆ ಆಯಿತು ನೀವು ಮಾಡಿ, ನೀವು ಏನೇ ಮಾಡಿದ್ರು ನಾವು ನಿಮಗೆ ಬೆಂಬಲ ಕೊಡ್ತೀವಿ, ನಿಮ್ಮ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಶಾಸಕರು ಹೇಳಿದ್ರ ಮೇಲೆ ಅವರಿಗೆ ಯಾವತ್ತು 23ಕ್ಕೆ ಅವಕಾಶ ನಾನು ಬರ್ತೀನಿ ಅಂತ ಹೇಳಿದ್ರು. ಆ ಡೇಟಿಗೆ ನಾವು 23ನೇ ತಾರೀಕಿಗೆ ಕನಕ ಜಯಂತಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ತೀರ್ಮಾನಕ್ಕೆ ಇಡೀ ಸಮಾಜ ಒಪ್ಕೊಂಡಿದೆ. ಅದ್ರ ಜೊತೆಗೆ ಒಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂನ ಸಹ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಗರಸಭೆಯವರು ಒಂದು ಅಲ್ಲಿ ಕಾಂಪ್ಲೆಕ್ಸ್ ಇದೆ, ಬಸ್ ಸ್ಟ್ಯಾಂಡ್ ಜಾಗವನ್ನು ಕೊಟ್ಟಿದ್ದಾರೆ. ಅವತ್ತು ಅದು ಕಡಿಗಲ್ಲ ಹಾಕಬೇಕು, ಅದು ಸಹ ಕಾರ್ಯಕ್ರಮ ಹೋಗ್ತಿದೆ. ಇಲ್ಲಿ ಅರಸೀಕೆರೆ ಶಾಸಕರು ಏನು ಮುಂದೆ ಅವರು ಹೇಳ್ತಾರೆ, ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಅವರ ಸಲಹೆ ಕೊಡ್ತಾರೆ. ಅದರಂತೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಒಂದು ಪ್ರಚಾರ ಕೊಡೋಣ ಅಂತೇಳಿ ನಿಮ್ಮನ್ನು ಕರೆದಿದ್ದೀವಿ. ಬ್ಯೂರೋ ರಿಪೋರ್ಟ್ ರಾಜು, BV5 ನ್ಯೂಸ್ ಕನ್ನಡ, ಅರಸೀಕೆರೆ.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.